ಈ ಪ್ರೇಮ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಕೆಲ್ಸ ಇಲ್ಲಿ ನಿನ್ಗೆ? ಈ ಕೂಡ್ಲೆ ಈ ಜಾಗನ ಹೊರಡ್ತಾ ಇರ್ಬೇಕು ನೀನು. ನಾನಿಲ್ ಬಂದ್ರೆ ನಿನಗೇನ ಸಮಸ್ಯೆ? ನಾನ್ ಯಾಕೆ ಇಲ್ಲಿಗೆ ಬರ್ಬಾರ್ದು? ನನ್ ಗಂಡಂಗೆ ಊಟ ತಗೊಂಡ್ ಬಂದಿರೋದು. ಮಾತ್ಗೂ ನನ್ ಗಂಡ ಅಂತ ನನ್ BP ರೈಸ್ ಮಾಡ್ಬೇಡ. ತಲೆ ಕಟ್ರೆ ನಿನ್ನ ಏನ್ ಮಾಡ್ತೀಯ? ದೊಡಮ್ಮ, ನಾನು ಹೋಗಿ ಬರ್ತೀನಿ. ರಾಮ್, ನೋವು ಕಮ್ಮಿ ಆಯ್ತಾ? ಹ್ಞೂ ದೊಡಮ್ಮ, ಸರಿ ಹೋಯ್ತು, ಈಗೇನ್ ಪೇನ್ ಇಲ್ಲ. ಸುಮ್ನೆ 2 ದಿನ ನೋವು ತಿಂದೆ. ಪ್ರೇಮ ಕೈಲಿ ಒಂದೇ ದಿನ ವಾಸಿ ಆಗೋಯ್ತು. ಜಾಣೆ ನಮ್ ಪ್ರೇಮ. ಸರಿ, ನಾ ಹೊರಡ್ತೀನಿ, ಬಾ. ರಾಮ್, 1 ನಿಮಿಷ. ಇವತ್ತು ಆಸ್ಪತ್ರೆಗೆ ಊಟ ತಗೊಂಡ್ ಬರ್ಲಾ? ಸರಿ. ಹುಳಿಕಾಳು ಸಾರು ಮಾಡ್ತೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಲೋ ಸಿಸ್ಟರ್. ಹಲೋ ಸರ್, ನಾನ್ ಪೂಜಾ ಮಾತಾಡ್ತಾ ಇರೋದು. ಮಿನಿಸ್ಟರ್ಗೆ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದೆ ಸರ್. ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಈ ಶಿಫ್ಟ್ ಅಲ್ಲಿ ಯಾವ ಸರ್ಜನು ಇಲ್ಲ. ನೀವು ಬಂದ್ ಸ್ವಲ್ಪ ಅಟೆಂಡ್ ಮಾಡ್ತೀರಾ ಸರ್? ಶೋರ್, ನಾನೀಗ್ಲೇ ಹೊರಡ್ತೀನಿ. ಅವ್ರ ಕಂಡೀಷನ್ ಹೇಗಿದೆ ಇವಾಗ? ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ ಸರ್. ಓಕೆ, ಇಮಿಡಿಯೇಟ್ ಆಗಿ ಅವ್ರನ್ನ ICU ಶಿಫ್ಟ್ ಮಾಡಿ, ನಾನು ಬರ್ತೀನಿ. ಸಮಾಧಾನ ಅಮ್ಮ, ಇದು ರೆಪ್ಯೂಟೆಡ್ ಹಾಸ್ಪಿಟಲ್. ಇಲ್ಲೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಪ್ಪ ಚೆನ್ನಾಗಾಗ್ತಾರೆ. ನಿಮ್ಮಪ್ಪ ಬೇಗ ಹುಷಾರಾಗ್ತಾರೆ ಮಗ್ನೆ. ಅವ್ರಿಗೇನು ತೊಂದ್ರೆ ಆಗಲ್ಲ ತಾನೆ? ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ಅವ್ರಿಗೇನಾದ್ರೂ ತೊಂದ್ರೆ ಆದ್ರೆ ನಾನೊಂದ್ ಕ್ಷಣನೂ ಬದುಕಲ್ಲ. ಡೋಂಟ್ ವರಿ ಮೇಡಮ್, ಮಿನಿಸ್ಟ್ರಿಗೆ ಏನೂ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೋತೀವಿ. ಅವರ್ ಡಾಕ್ಟರ್ಸ್ ಆರ್ ವೆಲ್ ಕ್ವಾಲಿಫೈಡ್. ಸ್ನೇಹ, ರಾಮಗ್ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ಕೆ ಹೇಳು. ಸರಿ ಡ್ಯಾಡಿ. ಏನಾಯ್ತಮ್ಮ? ಡ್ಯಾಡಿ, ರಾಮ್ ನನ್ ಕಾಲೇ ಪಿಕ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾನೆ. ಛೇ, ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ? ಇಟ್ಸ್ ಅನ್ ಎಮರ್ಜೆನ್ಸಿ ಕೇಸ್. ಸರ್, ರಾಮ್ ಸರ್ಗೆ ಕಾಲ್ ಮಾಡಿದ್ದೆ. ಸರ್ ಆನ್ ದ ವೇ ಇದ್ದಾರೆ ಸರ್. ರಾಮ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಇವಳು ಕಾಲ್ ಪಿಕ್ ಮಾಡಿರೋನು ನನ್ ಕಾಲ್ ಯಾಕೆ ಕಟ್ ಮಾಡ್ತಿದ್ದಾನೆ? ನಾನು ಅವಾಯ್ಡ್ ಮಾಡ್ತಿದ್ದಾನ? ಸರ್, ನೀವ್ ಹೇಳ್ದಾಗ ಮಿನಿಸ್ಟರ್ನ ICU ಶಿಫ್ಟ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಸರ್. ನೀವ್ ಒಂದ್ಸಲಿ ಚೆಕ್ ಮಾಡಿದ್ರೆ ICU ಶಿಫ್ಟ್ ಮಾಡಿಸ್ಬಿಡ್ತೀನಿ. ಗುಡ್. ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ಗಿವ್ ರಿಪೋರ್ಟ್ಸ್. ಸ್ಟೆಥೋಸ್ಕೋಪ್. ಸಿಸ್ಟರ್, ಇವ್ರನ್ನ ಇಮಿಡಿಯೇಟ್ ಆಗಿ ಆಪರೇಷನ್ ಶಿಫ್ಟ್ ಮಾಡಿ ಅಂಡ್ ಕಾಲ್ ಅವರ್ ಅನಥಾಲಜಿಸ್ಟ್. ಓಕೆ ಸರ್. ರಾಮ್,
ಈಗ ಹೇಗಿದೆ ಮಿನಿಸ್ಟರ್ ಕಂಡೀಷನ್? ರಾಮ್, ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ರಾಮ್, ನನ್ ಕಡೆ ನೋಡು ರಾಮ್. ಯಾಕೆ ರಾಮ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅಷ್ಟು ಸಲ ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ. ಇವಾಗ ಮಾತಾಡಿಸ್ತಾನೆ ಇದೀನಿ, ಇಗ್ನೋರ್ ಮಾಡ್ತಾ ಇದೆಯಲ್ಲ, ಯಾಕೆ? ಯಾಕೆ ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ? ನೀನೀಗ ನನ್ನ ಕಣ್ಣಿಗೆ ಡಾಕ್ಟರ್ ಸ್ನೇಹ ಕಾಣಿಸ್ತಿಲ್ಲ, ಮರ್ಡರ್ ಸ್ನೇಹ ಕಾಣಿಸ್ತಾ ಇದೀಯಾ? ಪ್ಲೀಸ್ ರಾಮ್. ವಾಟ್ ಪ್ಲೀಸ್? ನೀನ್ ಮಾಡಿರೋದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ನನ್ನ ರಕ್ತ ಕುದಿತಾ ಇದೆ. ನೋಡು, ನನ್ ಕಣ್ಣಿಗೆ ಕಾಣದೆ ಇಲ್ಲಿಂದ ಹೊರಡು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ರಾಮ್, ಹೀಗೆಲ್ಲ ಮಾತಾಡ್ಬೇಡ. ನಿನಗೊಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನಂತ ಕೊಲೆಗಡಕರು ನೋಡಿದ್ರೇನೆ ಇರಿಟೇಟ್ ಆಗುತ್ತೆ ನಂಗೆ. ಅಂಥದ್ರಲ್ಲಿ ಮಾತಾಡ್ಕೊಂಡು ಕೂರ್ಲಾ? ಗೆಟ್ ಲಾಸ್ಟ್. ಗೆಟ್ ಲಾಸ್ಟ್ ಅಂದೆ, ಹೇಳಿದ್ ಕೇಳಿಸ್ಲಿಲ್ವಾ? ಸಂಕೇತ್, ಅವ್ರಿಗೆ ಇಮಿಡಿಯೇಟ್ ಆಗಿ ಆಂಜಿಯೋಪ್ಲಾಸ್ಟಿ ಮಾಡಬೇಕು. ಸೊ ಗಿವ್ ಯು ಅನಸ್ತೇಶಿಯಾ. ಎಸ್ ಸರ್, ಈಗಲೇ ರೆಡಿ ಮಾಡಿಸ್ತೀನಿ. ಸಿಸ್ಟರ್ಸ್, ಬೇರೆ ಡಾಕ್ಟರ್ಸ್ನೆಲ್ಲ ಆಪರೇಷನ್ ಥಿಯೇಟರ್ ಬರೋದಕ್ಕೆ. ಶೂರ್ ಸರ್. ಓಕೆ. ಯು ಡೋಂಟ್ ವರಿ ಸರ್, ಸದ್ಯಕ್ಕೆ ಅನಸ್ತೇಶಿಯಾ ಕೊಡ್ತೀವಿ. ವಿಲ್ ಡು ಆಂಜಿಯೋಪ್ಲಾಸ್ಟಿ. ಸೊ ಸೋನ್ ಯು ವಿಲ್ ಬಿ ಆಲ್ ರೈಟ್. ಸಂಕೇತ್. ಓಕೆ ಸರ್. ಮಗು ಇಲ್ಲಿ ಕೊಡು, ಹಂಗೆಲ್ಲ ಹರಿದ್ರೆ ಬರಕ್ಕಿಲ್ಲ ಅದು. ಎಷ್ಟು ಶಕ್ತಿ ಇದೆ ಮಹಾದೇವ ನಿನ್ಗೆ, ನನ್ ಕೈಲಿ ಆಗ್ಲಿಲ್ಲ ನೋಡು. ಏನಿದು ನನಗಿರ್ರನ್ನು ಉಪ್ಪಾಗದೆ, ಖಾರ ಅಂತೂ ಬಾಯಲ್ಲಿ ಮುಕ್ಕಲ್ಲೆಲ್ಲ. ಮಹಾದೇವ, ಏನು ಇದು ಇಷ್ಟೊಂದು ಖಾರ ಆಗೋಗಿದೆ? ಯಾರು ಮಾಡಿದ್ದು? ಯಾರು? ನೀನ್ ಮುದ್ದಿನ ಸೊಸೆ ಕಾವ್ಯ. ಏನು, ನಮ್ ಕಾವ್ಯ ಮಾಡಿದ್ದ? ಹೌದು ಅತ್ತೆ, ನಾನೇ ಮಾಡಿದ್ದು. ಹೇಗಿದೆ ಗೊಜ್ಜು ಚಪಾತಿ ಎಲ್ಲ ಚೆನ್ನಾಗಿದ್ಯಾ? ಅಯ್ಯೋ, ಯಾಕೆ ಹೇಳ್ತೆ ಕಾವ್ಯ? ಚಪಾತಿ ಅಂತೂ ಕಾವ್ಯ ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಅನ್ಸುತ್ತೆ. ನಿನಗ್ ಮನಸ್ಸಾಸ್ತಿ ಅನ್ನೋದೇ ಇಲ್ವಾ? ಅಲ್ಲ ಕಣಮ್ಮ, ಈ ಚಪಾತಿ ಹೊಟ್ಟೆ ಒಳಗೆ ಹೋದ್ರೆ ದೊಡ್ಡ ಕಳ್ಳು ಚಿಕ್ಕ ಕಳ್ಳು ಎಲ್ಲ ಸುಟ್ಟೋಗಂಗದೆ. ನೀ ಪಲ್ಯ ಖಾರ ಬಾಯ ಸುಟ್ಟೋಗಂಗದೆ ಕಣಮ್ಮ. ಇದು ಸಂದಾಗದ ನಿಂಗೆ? ಯಾಕಮ್ಮ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ಮಹಾದೇವ, ಈಗ ನೀನ್ ತೆಪ್ಪಗಿದ್ರೆ ಸರಿ. ತಿನ್ನು. ಏನಾಯ್ತತ್ತೆ? ಅದು ನೀನ್ ಮಾಡಿರೋ ಅಡಿಗೆ ನಮ್ಮ ಮಹಾದೇವನ್ಗೆ ತುಂಬಾ ಇಷ್ಟ ಆಗೋಗಿದೆ ಅಂತೆ. ಅವನ್ಗೆ ಇದೊಂದು ಚಪಾತಿ ಬೇಕಂತೆ, ಹಾಕು. ಇಲ್ಲ ಕಾವ್ಯ, ಬೇಡ ಬೇಡ. ಓ, ಒಂದಲ್ವಾ ಎರಡು ಬೇಕಾ? ತಗೋ ತಿನ್ನು. ನೆಮ್ಮದಿಯಾಗಿ ಊಟ ಮಾಡಿ. ನೆಮ್ಮದಿಯಾಗಿ ಊಟ ಮಾಡ್ಬೇಕಂತೆ, ತಿನ್. ನೆಮ್ಮದಿಯಾಗಿ ಮಾಡೋ ಊಟನ ಇದು? ಮಗು, ನಿನ್ಗೆ ನನ್ ಮ್ಯಾಕ್ ಒಸಿನೂ ಕರುಣೆ ಇಲ್ವಾ?
ಒಂದೇ ಒಂದು ತುತ್ತಿಗೆ ನನ್ನ ಅಂಗಾಂಗ ಎಲ್ಲ ಹಂಗೆ ಸೇಕಾಗೋಯ್ತು ಕಣಮ್ಮ. ಇರೋ ಒಂದು ಚಪಾತಿನಿ ಹೆಂಗ್ ತಿನ್ನೋದು ಅಂತ ಒದ್ದಾಡ್ತಾ ಇದ್ದೀನಿ. ನೀನು ಇನ್ನೂ 2 ಹಾಕ್ಸಿದ್ಯಾ, ಹೆಂಗ್ ತಿನ್ಬೇಕು? ಅವಾಗ್ಲೇ 2 ಕೈ ಮುರ್ಕೊಂಡು ಪಲ್ಯಕ್ಕೆ ಹಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ರಚ 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 ಅಂತ ಜಗತ್ತಿಂದಲ್ಲ ಹಂಗೆ ತಿನ್. ಜಗದು ಹಂಗೆಲ್ಲ ತಿಂದು ನಾನು ಅಲ್ಗೇನಂದ್ರು ಆದ್ರೆ ನೀನೇ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಮಾದೇವಾ ಪಾಪ ಕಣೋ, ಅವಳು ನಮಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡಿದಾಳೆ. ನೀನ್ ಚೆನ್ನಾಗಿಲ್ಲ ಅಂತ ಆಡ್ಕೊಂಡ್ರೆ ಅವಳಿಗೆ ಬೇಜಾರಾಗಲ್ವಾ? ಸುಮ್ಮನೆ ತಿನ್ನು ತಿನ್ನು. ಸುಮ್ಮನೆ ಹೆಂಗಮ್ಮ ತಿನ್ನೋದಿದ್ನ? ನಿನ್ ಮುಂದಿರೋದು ಊಟ ಅಲ್ಲ, ಔಷಧಿ ಅನ್ಕೊಂಡ್ ತಿನ್ನು. ನೋಡು ಮಹಾದೇವ, ಅವಳು ಮುಂದೆ ಅಡಿಗೆ ಚೆನ್ನಾಗಿಲ್ಲ ಅಂತ ನೀನ್ ಏನಾದ್ರೂ ಅಂದ್ಯೋ? ಆಯ್ತು ಆಯ್ತು, ನನ್ನ ಕರ್ಮ, ತಿಂತೀನಿ ಬಿಡು. ಇನ್ನು ಏನೇನ್ ನೋಡ್ಬೇಕು ಏನೋ. ಅತ್ತೆ ನಿಮ್ಗೆ ಇನ್ನೊಂದು ಚಪಾತಿ ತಗೊಳ್ಳಿ. ಮಾದೇವ ಟೊಮೆಟೊ ಗೊಜ್ಜು ಜೊತೆ ಚೆನ್ನಾಗಿರುತ್ತೆ, ತಿನ್ನಿ ಅತ್ತೆ. ಬೇಡ ಕಾವ್ಯ, ನನಗ್ ಸಾಕು. ಈ ಚಪಾತಿನ ನಮ್ಮ ಮಹಾದೇವನ್ ಕೊಟ್ಬಿಡು, ಗೊಜ್ಜು ಜೊತೆ ತುಂಬಾ ಚೆನ್ನಾಗಿರತ್ತೆ ಅಂತೆ, ತಿನ್ನು. ಅಯ್ಯಯ್ಯೋ ಬೇಡ ಕಾವ್ಯ, ಸಾಕು. ಇದು ಖಾಲಿ ಆದ್ಮೇಲೆ ಇನ್ನೊಂದು ಹಾಕ್ಸ್ಕೊತೀನಿ. ಹಾ ಸರಿ, ನೆಮ್ಮದಿಯಾಗಿ ಊಟ ಮಾಡಿ. ಸರಿ ಕಾವ್ಯ, ನಿಮ್ದೇಗೆ ತಿಂತೀವಿ ಅಲ್ಲೇನಮ್ಮ? ಅತ್ತೆ ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿರೋದು, ನೀವು ಇಷ್ಟು ಇಷ್ಟಪಟ್ಟು ತಿಂತಿರೋದು ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ, ನೀನ್ ಅಡಿಗೆ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲಾನು ತುಂಬಾ ಚೆನ್ನಾಗಿದೆ ಅಲ್ವೇನೋ ಮಹಾದೇವ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು. ಕಾವ್ಯ, ಅದು ಚಿಕ್ಕ ವಯಸ್ಸಲ್ಲಿ ಈ ಸ್ಕೂಲಾಗೆ ಈ ಹಾಡು ಹೇಳ್ಕೊಡ್ತಿದ್ರು, ನೆನ್ಪದ? ಹಾ ನೆನ್ಪಿದೆ. ಹಂಗೆ ಗೆಪ್ತಿಗೆ ಬಂತು, ಆಡ್ದೆ ಆಟ. ಈಗ ನೆಮ್ಮದಿಯಾಗಿ ತಿಂತೀನಿ. ಎಲ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ, ಆದ್ರೆ ರಾಮ್ ಯಾಕೆ ಇನ್ನೂ ಬಂದಿಲ್ಲ? ಅಣ್ಣ ಒಂದ್ ನಿಮಿಷ, ನಮ್ ಡಾಕ್ಟರ್ ಇನ್ನ ಊಟಕ್ ಬರ್ಲಿಲ್ವಲ್ಲ? ಗೊತ್ತಿಲ್ಲ ಮೇಡಮ್, ಸರ್ಗೆ ಒಂದ್ಸರಿ ಫೋನ್ ಮಾಡಿ ಕೇಳ. ಬೇಡ ಬಿಡಿ, ಅವ್ರೇನೋ ಕೆಲ್ಸದಲ್ಲಿ ಬಿಜಿ ಇರ್ಬೇಕು. ಪರವಾಗಿಲ್ಲ, ನಾನ್ ಕಾಯ್ತೀನಿ. ಸರಿ ಮೇಡಮ್. ಈ ಪ್ರೇಮ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಕೆಲ್ಸ ಇಲ್ಲಿ ನಿನ್ಗೆ? ಈ ಕೂಡ್ಲೆ ಈ ಜಾಗನ ಹೊರಡ್ತಾ ಇರ್ಬೇಕು ನೀನು. ನಾನಿಲ್ ಬಂದ್ರೆ ನಿನಗೇನ ಸಮಸ್ಯೆ? ನಾನ್ ಯಾಕೆ ಇಲ್ಲಿಗೆ ಬರ್ಬಾರ್ದು? ನನ್ ಗಂಡಂಗೆ ಊಟ ತಗೊಂಡ್ ಬಂದಿರೋದು. ಮಾತ್ಗೂ ನನ್ ಗಂಡ ಅಂತ ನನ್ BP ರೈಸ್ ಮಾಡ್ಬೇಡ. ತಲೆ ಕಟ್ರೆ ನಿನ್ನ ಏನ್ ಮಾಡ್ತೀಯ? ರಾಮು ನನ್ ಗಂಡ, ಹಾಗಾಗಿ ರಾಮು ನನ್ ಗಂಡ ಅಂತ ಹೇಳ್ತೀನಿ. ಏನ್ ಮಾಡ್ತೀಯಾ? ನಿನ್ನ